ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಎಲ್ರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇನ್ನು ಇದು ಬಂದು ವೆಡ್ನೆಸ್ಡೇ ವ್ಲಾಗು, ಅಂದರೆ ನ್ಯೂ ಇಯರ್ ಡೇ ವ್ಲಾಗ್ ಆಗಿರುತ್ತೆ. ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಇನ್ನು ಟೈಮ್ ಬಂದು ಈಗ 5:30 ಆಗ್ತಾ ಇದೆ. ಹಾಗೆ ನಾನು ಕೂಡ ಬೇಗ ಎದ್ದು ಮನೆಯೆಲ್ಲ ಒರೆಸಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ರಂಗೋಲಿ ಬಿಡ್ತಾ ಇದ್ದೀನಿ. ಇನ್ನು ಪೂಜೆ ಮಾಡೋ ಕೆಲಸ ಇರುತ್ತೆ ಅಲ್ವಾ. ಪಾಪು ಕೂಡ ಇನ್ನು ಮಲಗಿದ್ದಾನೆ, ಅವನು ಎದ್ದೋಳೋ ಅಷ್ಟರಲ್ಲಿ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೇಗನೆ ಎಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇರೋರು ಆಗಲಿ, ಆಲ್ರೆಡಿ ಇಲ್ಲ ನಂತರ ನ್ಯೂ ಯೂಟ್ಯೂಬರ್ಸ್ ಆಗಿರಲಿ, ಇನ್ನು 2025 ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರಾಗಲಿ, ಪ್ರತಿಯೊಬ್ಬರೂ ಕೂಡ ಈ 2025 ಒಂದು ಒಳ್ಳೆ ಸಕ್ಸಸ್ ಸಿಗಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಿರಲ್ವಾ. ಇವನ್ ನಾನು ಕೂಡ ಅಷ್ಟೇ, ನನ್ನ ಚಾನಲ್ ಕೂಡ ಈ ವರ್ಷ ಒಂದೊಳ್ಳೆ ನಿಮ್ಮ ಸಪೋರ್ಟಿಂದ ನಾನು ಕೂಡ ಒಂದೊಳ್ಳೆ ಯೂಟ್ಯೂಬರ್ ಆಗಬೇಕು ಅಂತ ಅಂದ್ಕೊಂಡು ಈ ಡೇನ ಈ ಫಸ್ಟ್ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಪಾಪು ಎಲ್ಲ ಮಲಗಿದಾನಲ್ವ, ಸೊ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಅವನ ಎದ್ರಂತೂ ಏನೂ ಕೆಲಸ ಆಗಲ್ಲ. ಸೊ ರಂಗೋಲಿ ಎಲ್ಲ ಬಿಟ್ಟಾಯಿತು. ಇನ್ನು ಪೂಜೆ ಸಾಮಾನೆಲ್ಲ ತೊಳೆದಿಟ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಇದನ್ನೆಲ್ಲ ತೊಳೆದ್ಬಿಟ್ಟು ಮಾಮೂಲಿ ಪೂಜೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿದ್ರೆ ಆಯ್ತಲ್ವ. ಇನ್ನು ನಮ್ಮ ಕಡೆ ಕಳಶ ಇಡೋಂಗಿಲ್ಲ ಅಂತ ಹೇಳ್ತಾರೆ. ಸೊ ನಾವು ಕಾಮಾಕ್ಷಿ ಅಮ್ಮ ದೀಪ ಬರುತ್ತೆ ಗೊತ್ತಾ, ಆ ದೀಪನ ಇಟ್ಟು ಪೂಜೆ ಮಾಡ್ತೀವಿ. ಇನ್ನು ಅರ್ಶಿನ ಕುಂಕುಮ ಎಲ್ಲ ಇಟ್ಟಾಯಿತು. ಹಾಗೆ ಫೋಟೋಗೆಲ್ಲ ಹೂವು ಹಾಕ್ಬಿಟ್ಟು ಸಿಂಪಲ್ಲಾಗಿ ಒಂದು ಪೂಜೆನೂ ಆಯಿತು. ಇನ್ನು ಈ ಡೇನ ಈ ರೀತಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಟೈಮ್ ಬಂದು ಈಗ 6:45 ಆಗ್ತಾ ಇದೆ. ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಕಾಫಿ ಮಾಡಿಕೊಂಡೆ. ಇನ್ನು ಕಾಫಿ ಕುಡಿದ್ಬಿಟ್ಟು ಹಾಗೆ ಇವತ್ತು ತಿಂಡಿಗೂ ಕೂಡ ರೆಡಿ ಮಾಡಬೇಕಲ್ವ. ಸೊ ದೋಸೆ ಮಾಡೋಣ ಅಂದ್ಬಿಟ್ಟು ನೆನ್ನೆನೇ ಎಲ್ಲ ರುಬ್ಬಿಟ್ಟಿದ್ದೆ. ಅದು ದೋಸೆ ಹಿಟ್ಟು ಕೂಡ ಚೆನ್ನಾಗಿ ಹುಳಿ ಬಂದಿದೆ. ಇನ್ನು ದೋಸೆಗೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಸಾಗು ಮಾಡ್ತಾ ಇದ್ದೀನಿ. ಸೀಮೆ ಬದನೆಕಾಯಿನ ಬೆಳೆಸಿ ಸಾಗು ಮಾಡ್ತಾ ಇದ್ದೀನಿ. ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ಈಸಿ ಕೂಡ ಮಾಡೋದು, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ತುಂಬ ಮಸಾಲೆ ಹಾಕೋ ಅವಶ್ಯಕತೆಯೂ ಏನೂ ಇರಲ್ಲ. ಹೇಗೆ ಮಾಡೋದು ನೋಡೋಣ. ಅದಕ್ಕೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ 1 ಹಿಡಿಯಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಜೊತೆಗೇ ಒಂದು ಅರ್ಧ ಚಮಚದಷ್ಟು ಸೋಂಪು, ಹಾಗೆ ಒಂದು 5ರಿಂದ 6 ಗೋಡಂಬಿ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಇಲ್ಲ ಅಂದರೆ ಹುರ್ಗಡ್ಲೆ ಹಾಕ್ಕೊಳ್ಳಿ ಅಷ್ಟೇ. ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನೈಸಾಗಿ ಪೇಸ್ಟ್ ಮಾಡಿ ತೊಗೊಂಡ್ರೆ ಆಯಿತು. ಇನ್ನು ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಕುಕ್ಕರ್ಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ 1 ಸ್ಪೂನ್ ಜೀರಿಗೆ, ಹಾಗೆ ಚಕ್ಕೆ ಲವಂಗ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಒಂದು 2 ಈರುಳ್ಳಿನ ಕೂಡ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಹಸಿ ಬಟಾಣಿ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಟೊಮೆಟೊ, ಹಾಗೆ ಸೀಮೆ ಬದನೆಕಾಯಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ತೆಂಗಿನಕಾಯಿ ಪೇಸ್ಟ್ನ ಕೂಡ ಹಾಕ್ಕೊತಾ ಇದ್ದೀನಿ. ಇನ್ನು ಅದನ್ನು ಹಾಕ್ಕೊಂಬಿಟ್ಟು ಬೇಕಾಗಿರೋ ಅಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ 1 ಸ್ಪೂನು ಧನಿಯಾ ಪುಡಿ, 1 ಸ್ಪೂನ್ ಚಿಲ್ಲಿ ಪೌಡರು, ಹಾಗೆ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಪೆಪ್ಪರ್ ಪೌಡರು, 1 ಸ್ಪೂನಷ್ಟು ಗರಂ ಮಸಾಲ, ರುಚಿಗೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನಂತರ ಅದು ಕುದಿಯೋ ಟೈಮ್ನಲ್ಲಿ ಸ್ವಲ್ಪ ಕಸೂರಿ ಮೆಥಿ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಕುಕ್ಕರ್ನ ಮುಚ್ಚಿ ಒಂದು 2 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಗು ರೆಡಿ ಆಯಿತು. ದೋಸೆ ಮಾಡ್ತಾ ಇದ್ದೀನಿ. ಹಂಚು ಕೂಡ ಬಿಸಿಯಾಗಿದೆ. ಇಲ್ಲಿ ನಾನು ಸೆಟ್ ದೋಸೆ ಮಾಡೋಣ ಅಂದ್ಬಿಟ್ಟು ದೋಸೆ ಹಾಕ್ಕೊತಾ ಇದ್ದೀನಿ. ಇನ್ನು ಮಗಳು ಕೂಡ ಎದ್ಲು. ಅವಳು ಅವರಪ್ಪನೇ ಎಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡೋದು ಡೈಲಿನೂ ಅಷ್ಟೇ ಸ್ಕೂಲಿಗೆ. ಇನ್ನು ಅವರಿಬ್ಬರೂ ರೆಡಿಯಾಗಿ ಬರ್ತಾರೆ. ಅಷ್ಟರಲ್ಲಿ ಟಿಫನ್ ಕೂಡ ರೆಡಿ ಆದರೆ ಕೊಡ್ಬೋದಲ್ವ. ಇನ್ನು ನಾನಿಲ್ಲಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ತುಡ್ದಿಟ್ಕೊಂಡಿರೋ ಅಂಥ ಕ್ಯಾರೆಟ್ನ ಹಾಕ್ಬಿಟ್ಟು ಸೆಟ್ ದೋಸೆ ಮಾಡ್ಕೊತಾ ಇದ್ದೀನಿ. 2 ಸೈಡು ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರೋಂಥ ಸೆಟ್ ದೋಸೆ ರೆಡಿ ಆಗುತ್ತೆ. ಖಂಡಿತ ಈ ಸಾಗುನ ಟ್ರೈ ಮಾಡಿ ನೋಡಿ, ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಅಲ್ವಾ. ಯಾವಾಗಲೂ ಒಂದೇ ಥರ ಮಾಡಿ ಬೋರ್ ಆಗಿರೋ ಒಂದ್ಸಲ ಈ ಸೀಮೆ ಬದನೆಕಾಯಿನ ಹಾಕಿ ಸಾಗುನ ಟ್ರೈ ಮಾಡಿ ನೋಡಿ. ಇನ್ನು ದೋಸೆ ಎಲ್ಲ ಆಯಿತು. ಇನ್ನು ಇಬ್ರಿಗೂ ಕೂಡ ಟಿಫನ್ ಹಾಕ್ಕೊಟ್ಟಿದ್ದೀನಿ. ಇನ್ನು ತಿನ್ಕೊಂಡು ಅವರಿಬ್ಬರು ಹೊರಡ್ತಾರೆ. ಅವ್ರು ಹೋದ್ಮೇಲೆ ನಾನಿಲ್ಲಿ ಪಾಪುಗೂ ಕೂಡ ಸ್ನಾನ ಮಾಡಿಸಿ ಇನ್ನು ಟಿಫನ್ ಎಲ್ಲ ಮಾಡಿಸಿ ಅವನು ಕೂಡ ಆಟಾಡೋಕ್ಕೆ ಬಿಟ್ಟಿದ್ದೀನಿ, ಆಟಾಡ್ತಾ ಇದ್ದಾನೆ. ಇನ್ನು ಇನ್ನು ನಿದ್ದೆ ಮಾಡಿಲ್ಲ, ಮಲಗಿಸ್ಬಿಟ್ಟು ನಾನು ನೆಕ್ಸ್ಟ್ ಕೆಲಸನ ಮಾಡ್ಕೊಬೇಕು. ಹಾಗೆ ಅವನಿಗೆ ಫಿಶ್ ಅಂದರೆ ತುಂಬ ಇಷ್ಟ. ಯಾವಾಗಲೂ ಫಿಶ್ ಟ್ಯಾಂಕ್ ಹತ್ರನೇ ನಿಂತ್ಕೊಂಡು ಆಟಾಡ್ತಾ ಇರ್ತಾನೆ. ಇನ್ನು ಇವನ್ನ ಮಲಗಿಸ್ಬಿಟ್ಟು ನಾನು ಇವತ್ತೊಂದು ಕೇಕ್ ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ. ಅವಳು ಸ್ಕೂಲಿಂದ ಬರೋ ವರ್ಷದಲ್ಲಿ ಒಂದು ಕೇಕ್ ಮಾಡಿಬಿಟ್ರೆ ಅವಳಿಗೂ ಕೂಡ ಒಂದು ಸರ್ಪ್ರೈಸ್ ಆಗುತ್ತೆ ಅಂತ
ಇವತ್ತೊಂದು ಸಿಂಪಲಾಗಿ ಒಂದು ಕೇಕ್ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ ಆಯಿತಾ. ಇನ್ನು ಪಾಪುನ ಮಲಗಿಸ್ಬಿಟ್ಟು ನೆಕ್ಸ್ಟ್ ನಾನು ಟಿಫನು ಕೂಡ ಮಾಡಿಕೊಂಡು ಕೇಕ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊತೀನಿ. ಹಾಗೆ ಅವಳದು ಹಾಫ್ ಡೇ ಇರೋದ್ರಿಂದ ಮಧ್ಯಾಹ್ನನೇ ಬಂದುಬಿಡ್ತಾಳೆ. ಅಷ್ಟರಲ್ಲಿ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ನಾನಿಲ್ಲಿ ಒಂದು ಬೌಲ್ಗೆ 2 ಮೊಟ್ಟೆ ತೊಗೊತಾ ಇದ್ದೀನಿ. ನೀವು ಮೊಟ್ಟೆ ಬೇಡ ಅಂದರೆ ಕೂಡ ಸ್ಕಿಪ್ ಮಾಡ್ಕೊಬೋದು. ಮೊಟ್ಟೆ ಹಾಕೋದ್ರಿಂದ ಕೇಕು ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಹಾಗೆ ನಾನಿಲ್ಲಿ 2 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಜೊತೆಗೆ ಪೌಡರ್ ಮಾಡ್ಕೊಂಡಿರೋ ಅಂಥ ಸಕ್ಕರೆನ ಇಲ್ಲಿ 1 ಕಪ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡರಲ್ಲಿ ನೀಟಾಗಿ ಬ್ಲೆಂಡ್ ಮಾಡಿ ತೊಗೊಳ್ಳಿ. ನಾನಿಲ್ಲಿ ಮಿಷಿನಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಬ್ಲೆಂಡರ್ ಇದರಲ್ಲೂ ಕೂಡ ಮಾಡ್ಕೊಬೋದು. ಈ ರೀತಿ ಮಾಡ್ಕೊಂಡು ಇದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಮೈದಾ ಹಾಕ್ಕೊತಾ ಇದ್ದೀನಿ. ಹಾಗೆ ಜೊತೆಗೆ ಒಂದು ಸ್ವಲ್ಪ ವೆನಿಲಾ ಎಸೆನ್ಸು, ಹಾಗೆ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರು, ಹಾಗೆ 1 ಕಪ್ಪಷ್ಟು ಹಾಲನ್ನ ಕೂಡ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ. ಹಾಗೆ ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆನ ಕೂಡ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೀಟರ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಗಟ್ಟಿ ಆದರೂ ಕೂಡ ಒಂದು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿ ನಂತರ ನೀಟಾಗಿ ಈ ರೀತಿ ಮಾಡ್ಕೊಳ್ಳಿ ಅಷ್ಟೇ. ಬ್ಯಾಟರ್ ರೆಡಿ ಇದೆ. ಇನ್ನು ನೀವು ಯಾವ ಪ್ಲೇಟಲ್ಲಿ ಯಾವ ಪಾತ್ರೆನಲ್ಲಿ ಮಾಡ್ತೀರೋ ಆ ಪಾತ್ರೆಗೆ ಬಟರ್ ಶೀಟ್ ಅಥವಾ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಮೈದಾ ಹಿಟ್ಟನ್ನ ಹಾಕಿ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ಇನ್ನು ಮಾಡಿಟ್ಕೊಂಡಿರೋಂಥ ಬ್ಯಾಟರ್ನ ಹಾಕ್ಬಿಟ್ಟು ಚೆನ್ನಾಗಿ ಟಿನ್ ಮಾಡ್ತಾಯಿದ್ದೀನಿ. ಇನ್ನು 10 ಮಿನಿಟ್ಸ್ ಹೀಟಾಗಿರೋಂಥ ಪಾತ್ರೆಗೆ ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ಟ್ಯಾಂಡ್ ಹಾಕ್ಬಿಟ್ಟು ಈ ಟಿನ್ನ ಇಟ್ಟರೆ ಆಯಿತು. ಒಂದು 40-45 ನಿಮಿಷ ಬೇಯಿಸಿ ತೊಗೊಳ್ಳಿ ಅಷ್ಟೇ. ಸ್ವಲ್ಪ ಟೈಮಿಂಗ್ಸ್ ಹೆಚ್ಚು ಕಮ್ಮಿ ಆಗುತ್ತೆ, ಆಗಾಗ ಚೆಕ್ ಮಾಡ್ತಾಯಿರಿ. ಇನ್ನು ಅದಕ್ಕೆ ವಿಪ್ಪಿಂಗ್ ಕ್ರೀಮ್ನ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಈ ಕ್ರೀಮ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಷಿನಲ್ಲಿ ಈ ರೀತಿ ಮಾಡ್ಕೊಳ್ಳಿ. ನನಗೆ ಒಂದು 5-6 ನಿಮಿಷ ತೊಗೊಂತು ನೋಡಿ. ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಈಗ ಕ್ರೀಮ್ ರೆಡಿ ಇದೆ. ಇದನ್ನು ನೀವು ಯಾವ ಫುಡ್ ಕಲರ್ ಬೇಕಾದ್ರೂ ಮಿಕ್ಸ್ ಮಾಡಿ ತೊಗೊಬೋದು. ನಾನಿಲ್ಲಿ ರೆಡ್ ಲಿಕ್ವಿಡ್ ಫುಡ್ ಕಲರ್ನ ತೊಗೊಂಡಿದ್ದೀನಿ. ಇದನ್ನ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ಮಾಡೋ ಅಷ್ಟರಲ್ಲಿ ಮಕ್ಕಳು ಕೂಡ ಬಂದುಬಿಟ್ಲು. ಇನ್ನು ಕೇಕ್ ಮಾಡೋ ಅಷ್ಟರಲ್ಲಿ ಅವಳು ಸ್ವಲ್ಪ ಸರ್ಪ್ರೈಸ್ ಆಗ್ತಾಳೆ ಅಂದ್ಕೊಂಡೆ. ಅಷ್ಟರಲ್ಲಿ ಅವಳು ಕೂಡ ಬಂದು ಹಾಗೆ ನೋಡಿದ ತಕ್ಷಣ ಅವಳಿಗೆ ಗೊತ್ತಾಯಿತು ಕೇಕ್ ಮಾಡ್ತಾ ಇದ್ದಾರೆ ಅಂತ. ಸೊ ಖುಷಿನೂ ಕೂಡ ಆಯಿತು ಅವಳಿಗೆ. ಇನ್ನು ಕ್ರೀಮ್ ರೆಡಿ ಇದೆ ಅಷ್ಟೇ. ಹಾಗೆ ಕೇಕ್ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ಚಾಕು ಅಥವಾ ಟೂತ್ ಪಿಕ್ಕಲ್ಲಿ ಈ ರೀತಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅದು. ಇನ್ನು ಇದು ಚೆನ್ನಾಗಿ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡಿ ಇದನ್ನ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡೋಣ. ಬಿಸಿನಲ್ಲೇ ಏನು ಮಾಡೋಕ್ಕೆ ಹೋಗ್ಬೇಡಿ, ಅದು ಫುಲ್ಲು ಪೀಸ್ ನೀಟಾಗಿ ಬರಲ್ಲ. ಇನ್ನು ಇದು ಆಗಿದೆ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ಇದನ್ನು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ. ಇನ್ನು ಅವಳು ಕೂಡ ನಿಂತ್ಕೊಂಡು ಏನೋ ಹೇಳ್ತಾ ಇದ್ದಾಳೆ, ಹಿಂಗೆ ಮಾಡಮ್ಮ ಹಂಗೆ ಮಾಡಮ್ಮ ಅಂತ ಹೇಳ್ತಾ ಇದ್ದಾಳೆ. ಇನ್ನು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಶುಗರ್ ಸಿರಪ್ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಮಾಡಿ ಇಟ್ಕೊಂಡಿರೋವಂಥ ವಿಪ್ಪಿಂಗ್ ಕ್ರೀಮ್ನ ಕೂಡ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನಿಮಗೆ ಯಾವ ಡಿಸೈನಲ್ಲಿ ಬೇಕೋ ಆ ಡಿಸೈನಲ್ಲಿ ಡೆಕೋರೇಟ್ ಮಾಡ್ಕೊಳ್ಳಿ ಅಷ್ಟೇ. ನಾನಿಲ್ಲಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಇನ್ನು ಮೇಲೆ ಕೂಡ ಈ ರೀತಿ ಶುಗರ್ ಸಿರಪ್ನ ಸ್ಪ್ರೆಡ್ ಮಾಡಿಬಿಟ್ಟು ಇನ್ನು ಮಿಕ್ಕಿರೋವಂಥ ಕ್ರೀಮ್ನ ಕೂಡ ನೀಟಾಗಿ ಫುಲ್ಲು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಅಷ್ಟೇ. ಈಗ ಕೇಕ್ ರೆಡಿ ಆಯಿತು. ಇನ್ನು ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮಾಡಿಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರೋವಂಥ ಕೇಕ್ ರೆಡಿ ಆಯಿತು. ಖಂಡಿತ ಮನೇನ ಟ್ರೈ ಮಾಡಿ ನೋಡಿ. ನಾವು ಕೇಕ್ ಮಾಡೋದೆಲ್ಲ ತುಂಬ ಕಷ್ಟ ಅನ್ಕೋತೀವಿ, ಆದರೆ ಇಲ್ಲ, ತುಂಬ ಈಸಿಯಾಗಿ ಮಾಡ್ಕೊಬೋದು. ಅದಕ್ಕೆ ಬೇಕಾಗಿರೋ ಐಟಮ್ನ ನಾವು ಒಂದ್ಸಲಿ ತಂದಿಟ್ಕೊಂಡ್ಬಿಟ್ರೆ ಖಂಡಿತ ಬೇಕು ಅಂದಾಗೆಲ್ಲ ಮಾಡ್ಕೊಬೋದು. ಹಾಗೆ ನಾವೇ ಮಾಡಿದ್ರೆ ಒಂದು ಖುಷಿ ಕೂಡ ಇರುತ್ತೆ ಅಲ್ವಾ. ಖಂಡಿತ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಇನ್ನು ಜೆಮ್ಸ್ ಇಟ್ಕೊಂಡು ಅವಳೇನೋ ಡೆಕೋರೇಟ್ ಮಾಡ್ತೀನಿ ಅಂತೆಲ್ಲ ಮಾಡ್ತಾ ಇದ್ದಾಳೆ. ಇನ್ನು ಇದು ಕೇಕ್ ರೆಸಿಪಿ ಎಲ್ಲ ಆಯಿತು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಆಯಿತಾ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಸಿಗ್ತೀನಿ. ಇನ್ನು ಅವರಪ್ಪ ಬಂದಮೇಲೆ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ಟಿಂಗು ಕೂಡ ಆಯಿತು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಥ್ಯಾಂಕ್ ಯು.